ಮಾವ ಎಲ್ಲೋಗ್ಬಿಟ್ಟಿದ್ಯಮ್ಮ? ಸಾರಿ ಮಾವ, ಆಗ್ಲೇ ಬರ್ಬೇಕಂತಿದ್ದೆ, ಏನೇನೋ ಸಮಸ್ಯೆಗಳ ಅಡ್ಡ ಬಂತು. ಸಮಸ್ಯೆಗಳು ಅಂದ್ರೆ ಫೋಟೋ ಯಾರು ಸಿಕ್ಬಿಡ್ತಾ? ಆ ಥರ ಏನೂ ಇಲ್ಲ, ಹೀಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಿಡಿ. ಮೊದಲು ಫೋಟೋ ಕೊಡು, ಎಲ್ಲಿ ಸಿಗ್ತೆ ನಿಂಗೆ ಅದು? ನಿಮ್ಮ ರೂಮಲ್ಲಿ, ನಿಮ್ಮ ಬ್ಯಾಗಲ್ಲಿ. ನನ್ನ ಕಿಟ್ ಬ್ಯಾಗಲ್ಲಿ ಇದ್ದಿದ್ದು ನಿನ್ನ ಕೈಗೆ ಹೇಗೆ ಬಂತಮ್ಮ? ನಾನೇನು ಬೇಕಂತ ತಗೊಳ್ಳಿಲ್ಲ ಮಾವ, ಅತ್ತೆಗೆ ನಿಮ್ಮ ಬಟ್ಟೆ ಒಗೆಯಕ್ಕೆ ಕೊಡಿ ಅಂತ ಕೇಳಿದೆ. ಅವ್ರು ನಿಮ್ಮ ಬ್ಯಾಗ್ ಓಪನ್ ಮಾಡಿದ್ರು. ಅದೇ ಟೈಮಲ್ಲಿ ಅತ್ತೆ ಕಾಫಿ ಕೊಡೋಕ್ಕೆ ನಾನು ನಿಮ್ಮ ರೂಮಿಗೆ ಬಂದಿದ್ದೆ. ಆಗ ಸಿಕ್ತು, ತಗೊಂಡೆ. ಮಾಲ್ತಿ ಗೊತ್ತಾಗೋಯ್ತಾ? ಅನುಮಾನ ಬಂತು, ಆದರೆ ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ನನಗೆ ಆ ಫೋಟೋ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಿತ್ತು. ಫೋಟೋದಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ, ಆದರೂ ಕ್ಲಾರಿಫಿಕೇಶನ್ ಬೇಕಾಗಿತ್ತಾ? ಆ ಫೋಟೋದಲ್ಲಿದ್ದವರು ನಿಮ್ಮ ಎರಡನೇ ಹೆಂಡ್ತಿನ? ಕಲಾಕ್ಕ, 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 ನೀವು ಇಲ್ಲಿದ್ದೀರಾ? ಆಗ್ಲಿಂದ ಹುಡುಕ್ತಿದ್ದೆ. ಜಾನವೇನೋ ಹುಡುಕ್ತಿದ್ಲು, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಲಲಿತಾನು ಬಂದಿರ್ಬೇಕಲ್ಲ? ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ಲಲಿತಕ್ಕ ನಿಮ್ಮ ಹತ್ರ ಮಾತಾಡಿದ್ರಾ? ಮಾತಾಡಿದ್ದಕ್ಕೆ ಹೇಳ್ತಿರೋದು. ನಿನಗಿಷ್ಟು ವಯಸ್ಸಾಗಿದೆ, ಸ್ವಲ್ಪನೂ ಸೂಕ್ಷ್ಮ ಇಲ್ಲ ಅಲ್ವಾ? ಕಲಾಕ್ಕ, ಕಲಾಕನೇ ಹೇಳ್ತಿರೋದು. ಎಲ್ಲರ ದೃಷ್ಟಿಲೂ ನಾನು ಹುಡುಗಾಟ ಆಗ್ಬಿಟ್ಟಿದ್ದೀನಲ್ವಾ? ನಾನು ಯಾವಾಗ ಹಾಗೆ ಹೇಳ್ದೆ? ಹೇಳ್ದಿದ್ರೆ ಏನಂತೆ, ಕೃತಿಲ್ ಮಾಡಿ ತೋರಿಸ್ಬಿಟ್ಟಿಯಲ್ಲ. ಗುರು ಭಾವನ್ ಕಂಡ್ರೆ ನಂಗಾಗೋದಿಲ್ಲ ಅಂತ ಮನೆ ಮಂದಿ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡಿದ್ಯಲ್ಲ, ನಿಂಗೆ ಯಾರೇ ಕೊಟ್ಟರು ಅಧಿಕಾರನ? ನಿನ್ನ ಹತ್ರ ವಿಶ್ವಾಸದಿಂದ ಹೇಳ್ಕೊಂಡಿದ್ದನ್ನ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡಿದ್ಯಲ್ಲ, ಅವ್ರ ದೃಷ್ಟಿಲೆಲ್ಲ ನಾನು ವಿಲನ್ ಆಗ್ತೀನಿ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಅಥವಾ ವಿಲನ್ ಆಗ್ಲಿ ಅಂತಾನೆ ಹೀಗೆಲ್ಲ ಮಾಡಿದ್ಯಾ? ಮದುವೆ ಆಗ್ದೋಳು ಹೆಂಗ್ಸೆ ಅಲ್ಲ ಅಂತ ಸುಮ್ಮನೆ ಹೇಳಿಲ್ಲ ದೊಡ್ಡವರು. ಸಾರಿ ಕಲಾಕ್ಕ. ಅಕ್ಕ ಭಾವನ ಆ್ಯನಿವರ್ಸರಿ ದಿನ ನೀವು ಮನೇಲಿರಲ್ಲ ಅಂತ ನಾನು ಎಲ್ರಿಗೂ ಹೇಳಿದ್ರಿಂದ ನಿಮ್ಗೆ ಇಷ್ಟೊಂದು ಬೇಜಾರಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹಾಗೆ ಮಾತಾಡಿದ್ದು ನೀವೆಲ್ಲರೂ ದೃಷ್ಟಿಯಲ್ಲಿ ವಿಲ್ಲನ್ ಆಗಲಿ ಅನ್ನೋ ಉದ್ದೇಶದಿಂದ ಅಂತೂ ಖಂಡಿತ ಅಲ್ಲ. ಮತ್ತೆ ಇನ್ಯಾವ ಉದ್ದೇಶದಿಂದ ಹೀಗೆ ಹೇಳಿದೆ ಅಂತ ಹೇಳಿ ಪುಣ್ಯ ಕಟ್ಕೊ. ನೀವು ಅಂದರೆ ಈ ಮನೇಲಿ ಎಲ್ರಿಗೂ ಅಚ್ಚುಮೆಚ್ಚು. ಮನೇಲಿ ಯಾವುದೇ ಸಮಾರಂಭ ನಡೀಲಿ, ನೀವಿದ್ರೇನೆ ಕಳೆ. ಆ್ಯನಿವರ್ಸರಿ ದಿನ ನೀವಿರಲ್ಲ ಅಂತ ಹೇಳಿದ್ರಲ್ಲ, ಲಲಿತಕ್ಕಂಗೆ ಜಾಹ್ನವಿಗೆ ಹೇಳಿದ್ರೆ ಅವರು ನಿಮ್ಮನ್ನ ತಡಿಬೋದು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅಷ್ಟಕ್ಕೆ ನೀವು ನನಗೆ ಈ ಥರ ಎಲ್ಲ ಹೇಳ್ಬಿಟ್ರಲ್ಲ ಕಲಾಕ್ಕ.